ಭಾಷೆಯಲ್ಲಿ ಹೇಳಕ್ ಬರಲ್ಲ. ನಾನು ಅರ್ಥ ಮಾಡ್ಕೊಂಡು ಸಂವಿಧಾನ ಸರ್ವರಿಗೂ ಸಮಪಾಲು ಸಮಪಾಲು ಸರ್ವ ನಿಜ, ಸರ್ವರಿಗೂ ಸಮಪಾಲು ಸಮಪಾಲು. ನಮ್ಮ ನಾಡಿಗೀತೆಯಲ್ಲಿ ಇದೆಯಲ್ಲ ಸರ್ವ ಜನಾಂಗದ ಅರ್ಥ ಏನು? ಸರ್ವ ಜನಾಂಗಕ್ಕೂ ಸಮಪಾಲು ಬರಬೇಕು, ಹಂಚ್ಕೋಬೇಕು, ಇಲ್ಲವರಿಗೆ ಕೊಡಬೇಕು, ಇದ್ದವನು ಹಂಚ್ಕೋಬೇಕು. ಆ ರೀತಿಯಲ್ಲಿ ಅದಕ್ಕೋಸ್ಕರವಾಗಿ ಒಂದು ಸರ್ಕಾರ ಸಂವಿಧಾನ ಅಂತಂದ್ರೆ ಅಷ್ಟೊಂದು ಜನ ಇರ್ಬೇಕಾದ್ರೆ ಉಚಿತವಾಗಿ ಆಡ್ತೀವಿ ಅಂತ ಎಲ್ಲೋ ಒಂದ್ ಕಡೆ ಹತೋಟಿ ಬೇಕಲ್ಲ ಅಂತ ಅವತ್ತಿನ ಕಾಲದಲ್ಲಿ ಸಂವಿಧಾನವನ್ನು ಬರೆಸಿದ್ರು. ಸಂವಿಧಾನ ಬರೆಯೋದಕ್ಕೆ ಹೇಳಿದ್ರು ಏನೇನಿದೆ ಪ್ರಪಂಚದ, ರಾಜ್ಯದ, ದೇಶದ ವಿಧ ಚಿಂತನೆ, ಪ್ರಪಂಚದಲ್ಲಿರ್ತಕ್ಕಂಥ ಸಂವಿಧಾನಗಳನ್ನು ಓದಿ ಏನೇನು ರಕ್ಷಣೆ ಕೊಡಬಹುದು, ಪರಿಸರ ರಕ್ಷಣೆ ಕೊಡಬೇಕು, ನೀರಿನ ರಕ್ಷಣೆ ಕೊಡಬೇಕು, ಭೂಮಿ ರಕ್ಷಣೆ ಕೊಡಬೇಕು, ರಾಜ್ಯದ ಗಡಿ ರಕ್ಷಣೆ ಕೊಡಬೇಕು, ಬದುಕಿಗೆ ಬೇಸಿಕ್ ನೀಡ್ಸ್ ಅಂದ್ರೆ ಮೂಲ ಸೌಕರ್ಯಗಳ ಸೌಲಭ್ಯ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಶುದ್ಧವಾದ ಕುಡಿಯುವ ನೀರು, ರೈತರಿಗೆ ಜಮೀನಿಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ಅವ್ರ ಬೆಳೆಯಕ್ಕೋಸ್ಕರ, ನಮ್ಮ ಹೊಟ್ಟೆ ತುಂಬಕ್ಕೋಸ್ಕರ. ಈಗ ಯಾವ್ಯಾವ ಜಾಗದಲ್ಲಿ ಏನೇನು ಇರುತ್ತೋ ಈ ಭೌಗೋಳಿಕವಾಗಿ ಆ ದೇಶದ ಸಂಪತ್ತು ಅದೆಲ್ಲವೂ ಕೂಡ ಅದ್ಯಾರು ಒಬ್ಬರು ಸೊತ್ತಲ್ಲ, ಅದನ್ನು ಹಂಚಿ ತಿನ್ನಬೇಕು ಅನ್ನೋದಕ್ಕೋಸ್ಕರ ಹಿಡಿತ ಇಟ್ಕೊಳ್ಳಕ್ಕೆ ಕಾನೂನು ಕಟ್ಟಲಿಕ್ಕೋಸ್ಕರ ಕಾಯ್ದೆಯನ್ನು ಮಾಡಿದ್ರು. ಅದೇ ಸಂವಿಧಾನ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಬ್ರಿಟಿಷ್ನವರ ಗುಲಾಮರಾಗಿ ನಾವಿತ್ತು. ಆ ಗುಲಾಮರಿಂದ ಬಿಡಿಸ್ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನೆನೆಸ್ಕೋಬೇಕಾಗಿದೆ, ಅದು ಮಹಾತ್ಮ ಗಾಂಧೀಜಿ ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಈ ದೇಶದಲ್ಲಿ. ಆದ್ರೆ ಎಂತದ್ದು ಇಡೀ ದೇಶಕ್ಕೆ ಸ್ವತಂತ್ರವನ್ನು ಅತಂತ್ರವಾಗಿದ್ದಂತ, ಗುಲಾಮಗಿರಿಯಲ್ಲಿದ್ದಂತ, ಬ್ರಿಟಿಷ್ನವರ ಆವಳಿಯಲ್ಲಿದ್ದಂತ ನಮ್ಮ ದೇಶ ನಮ್ಮನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೇನಿದೆ. ನಮ್ಮ ದೇಶ ನಮ್ಮದು, ನಾವು ಸ್ವತಂತ್ರವಾಗಿ ಬದುಕಬೇಕಾಗಿದೆ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು ಅನ್ನೋ ದೃಷ್ಟಿ ಒಂದಾದ್ಮೇಲೆ ಈಗಾಗಲೇ ಕೈಯಲ್ಲಿ 78 ವರ್ಷ ಆಯ್ತು ಸಂವಿಧಾನ ಬರೆದಿದ್ದ ಯಾರು? ಒಂದು ಕಮಿಟಿ, ಸಂವಿಧಾನ ರಚನೆ ಮಾಡಕ್ಕೆ ಒಂದು ಕಮಿಟಿ ಮಾಡಿದ್ರು. ಅದರಲ್ಲಿ ಅಂಬೇಡ್ಕರ್ ಅವರು ಅತ್ಯುನ್ನತ ಪದವಿಯನ್ನು ಪಡೆದಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ದೊಡ್ಡ ಶ್ರೀಮಂತ ಮಾಡಿದ್ದೇನೆ. ಅವ್ರ ಕೊನೆಯಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಹಾಕೊಂಡು, ದುಡ್ಡು ಬಟ್ಟೆ ಇಟ್ಕೊಂಡು, ಕಾಲಿಗೆ ಚಪ್ಪಲಿ ಇದೆ, ಕೈಯಲ್ಲಿ ಕೋಲ್ ಇಟ್ಕೊಂಡು, ಊರು ತಿಳ್ಕೊಂಡು, ಒದೆ ತಿಳ್ಕೊಂಡು, ಆಫ್ರಿಕಾದ ರೈಲಿಂದ ಆಚೆಗೆ ಸಿಕ್ಕಾರ ಸ್ವತಂತ್ರ ಹೋರಾಟಕ್ಕೋಸ್ಕರ ಅಂದ್ರೆ ಶ್ರೀಮಂತಿಕೆಯನ್ನು ಬಿಟ್ಟು ನಮ್ಮ ದೇಶದಲ್ಲಿ ಎಲ್ಲರಿಗೂ ಸರಿಯಾದ ಬಟ್ಟೆ ಸಿಕ್ಕುವವರೆಗೂ ಕೂಡ ನಾನು ಬಟ್ಟೆ ಹಾಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅವ್ರ ತ್ಯಾಗ ನೋಡಿ. ಅದೇ ಅಂಬೇಡ್ಕರ್ ಅವರು ವಿರುದ್ಧವಾಗಿ ನೋಡ್ಬೋದು ನೀವು, ಸೂಟು ಬೂಟು ಹಾಕೊಂಡಿದ್ರು. ಅವ್ರು ಹುಟ್ಟಿದ ಸಮಾಜದಲ್ಲಿ ಒಬ್ಬರಿಗೂ ಒಟ್ಟಿಗೆ ಇಟ್ಟಿಲ್ಲದೆ ಇರ್ತಕ್ಕಂಥ ಸಮಾಜದಿಂದ ಹುಟ್ಟು ಬಂದವರು. ನಿರ್ಮೂಲನೆ ಮಾಡೋದು ಊಟ ಸಿಗ್ತಾ ಇರಲಿಲ್ಲ, ತುಳಿತಕ್ಕೆ ಒಳಗಾದವರು ಅಲ್ವಾ, ಬತ್ತಿಕ್ಕಲ್ಪಟ್ಟವರು ಅಂತೀವಲ್ಲ, ಅಸ್ಪೃಶ್ಯರು, ಅನ್ಟಚಬಲ್ಸ್, ಈ ತರದಿದ್ದಂತ ಸಮಾಜದಿಂದ ಬಂದವರಿಗೆ ನಾನು ಈ ತರ ಬಟ್ಟೆ ಈಗ ಯಾಕೆ ಹಾಕೋತೀನಿ ಅಂದ್ರೆ ಅಷ್ಟೂ ಜನಕ್ಕೆ ಈ ತರದ ಬಟ್ಟೆ ಹಾಕ್ಸೋದಕ್ಕೆ ನಾನು ಬಿಡೋದಿಲ್ಲ, ಅದಕ್ಕೋಸ್ಕರ ಅಂತ ಮಹಾತ್ಮ ಗಾಂಧಿಯ ವಿರುದ್ಧವಾಗಿ ಅವರು ಎಲ್ಲರಿಗೂ ಬಟ್ಟೆ ಸಿಗ್ಬೇಕು ಅಂತ ಅವ್ರು ಹಾಕೊಂಡು ಅಂತ ಇಬ್ಬರು ಮಹಾತ್ಮರು. ಆದ್ರೆ ನಮ್ಮ ದೇಶ ಎಷ್ಟು ವಿಚಿತ್ರ ಅಂತ ಅಂದ್ರೆ ಮಹಾತ್ಮ ಗಾಂಧಿ ಆ ರೀತಿ ಸ್ವಾತಂತ್ರ್ಯ ಕೊಟ್ಟ ಸ್ವತಂತ್ರಕ್ಕೆ ರಕ್ಷಣೆ ಕೊಡೋಕ್ಕೋಸ್ಕರ ಒಂದು ದೊಡ್ಡ